ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಹಣಕಾಸು ಇಲಾಖೆಯು ಎಷ್ಟು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳೋದಕ್ಕೋಸ್ಕರ ಅನುಮತಿಯನ್ನು ನೀಡಿದೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ನೋಡ್ತಾ ಹೋಗೋಣ. ಎಷ್ಟು ಹುದ್ದೆಗಳಿವೆ ಮತ್ತು ಈಗಾಗಲೇ ಅಂದರೆ ನಿನ್ನೆ ಅಲ್ಲ ಮೊನ್ನೆ ಸಂಡೇ ದಿನ ಎಕ್ಸಾಮನ್ನು TET ಎಕ್ಸಾಮನ್ನು ಬರೆದಿದ್ರಿ. TET ಎಕ್ಸಾಮಲ್ಲಿ ಕೆಲವರು ಪಾಸಾಗಿರ್ತಾರೆ. ಪಾಸಾದಂಥ ಒಂದು ಖುಷಿಯಲ್ಲಿದ್ದರೆ ಇನ್ನು ಕೆಲವರು ಕೆಲವು ಅಂಕಗಳಿಂದ ಅಂದರೆ ಕೆಲವು ಅಂಕಗಳಂದ್ರೆ 10-20 ಅಲ್ಲ, ಕೇವಲ 1 ಅಥವಾ 2 ಅಥವಾ 3-4 ಅಂಕಗಳಿಂದ ನೀವು TET ಪರೀಕ್ಷೆ ಇಂದ ವಂಚಿತರಾಗಿರ್ತಕ್ಕಂಥದ್ದು. ಅಂದರೆ TET ಪರೀಕ್ಷೆಯನ್ನು ಬರೆದಿದ್ರಿ, ಕೇವಲ 1-2 ಅಂಕಗಳಿಂದ ನೀವು TETನ ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಸೊ ಅಂಥವ್ರು ಏನು ಮಾಡಬೇಕಪ್ಪ, ಈ ಒಂದು ಶಿಕ್ಷಕರ ನೇಮಕಾತಿ ನೋಟಿಫಿಕೇಷನ್ ಆಯಿತು ಅಂತಂದರೆ ನಾವೆಲ್ಲ ಎಕ್ಸಾಮನ್ನು ಬರೆಯೋದಕ್ಕಾಗಲ್ಲವಲ್ಲ ಅಂತಕ್ಕಂಥ ಒಂದು ಗೊಂದಲ ಮತ್ತು ಭಯ ನಿಮಗಿದ್ದೇ ಇರುತ್ತೆ. ಆ ಕಾರಣದಿಂದಾಗಿ ಪಾಸಾದಂಥವ್ರಿಗೆ ಮತ್ತು TETಯನ್ನು ಕ್ಲಿಯರ್ ಮಾಡ್ಕೊಳ್ಳೋಕೆ ಆಗದೇ ಇರೋಂಥವ್ರಿಗೂ ಕೂಡ ಈ ಒಂದು ಶಿಕ್ಷಕರ ನೇಮಕಾತಿ ಬಗ್ಗೆ ಮಾಹಿತಿಯನ್ನು ನೀಡೋಣ ಅಂಥೇಳಿ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಈ ಒಂದು TETಯನ್ನು ಪಾಸಾದಂಥವ್ರು CETಗೆ ನೀವು ಪ್ರಿಪೇರ್ ಆಗ್ತಿರ್ತೀರಿ. ಇನ್ನು TET ಫೇಲ್ ಆದಂಥವ್ರು ಏನು ಮಾಡೋದು ಮುಂದೆ ಅಂತಕ್ಕಂಥ ಗೊಂದಲದಲ್ಲಿರ್ತೀರಿ. ಸೊ ಇಬ್ಬರಿಗೂ ಕೂಡ ನಾನು ಸರಿಯಾದಂಥ ಮಾಹಿತಿಯನ್ನು ನೀಡ್ತೀನಿ. ಹಾಗಾಗಿ ನಾವು ಈ ಒಂದು ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಹಿಂದಿನ ಶಿಕ್ಷಕರ ನೇಮಕಾತಿ ಅಂದರೆ ಅದು 2022ರಲ್ಲಿ GPSTR ನೇಮಕಾತಿ ನಡೆದಿತ್ತು. ಅಂದರೆ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ನೇಮಕಾತಿ ನಡೆದಿತ್ತು. ಅದಾದ ನಂತರ 2022ರಿಂದ ಇಲ್ಲಿವರೆಗೂ ಶಿಕ್ಷಕರ ನೇಮಕಾತಿ ಆಗಿಲ್ಲ. ಸೊ ಶಿಕ್ಷಕರ ನೇಮಕಾತಿ ಎಷ್ಟೊತ್ತಿಗೆ ಆಗಲೇ ಆಗ್ತಿತ್ತು, ಆದರೆ ಕೆಲವು ಮೀಸಲಾತಿ ಕಾರಣದಿಂದಾಗಿ ಮತ್ತಷ್ಟು ಕಲ್ಯಾಣ ಕರ್ನಾಟಕದ ಮೀಸಲಾತಿಯಿಂದಾಗಿ ಹೀಗೆ ಬೇರೆ ಬೇರೆ ವಿಚಾರಕ್ಕೋಸ್ಕರ ಅದು ಡಿಲೇ ಆಗ್ತಾನೆ ಬಂತು. ಈಗ ಇರತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಸರ್ಕಾರ ಕೆಲವೇ ದಿನಗಳಲ್ಲಿ ನೇಮಕಾತಿ ಮಾಡಿಕೊಳ್ಳಲಿದೆ. ಆ ಕಾರಣದಿಂದಾಗಿ ಹಣಕಾಸು ಇಲಾಖೆ ಎಷ್ಟು ಹುದ್ದೆಗಳಿಗೆ ಒಂದು ಅನುಮತಿಯನ್ನು ನೀಡಿದೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ನೋಡ್ತಾ ಹೋಗೋಣ. ನೋಡಿ, ತಾವಿಲ್ಲಿ ನೋಡ್ಬೋದು, ಈಗ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಶಾಸಕರು ಕೇಳಿದಂಥ ಪ್ರಶ್ನೆಗೆ ಈಗ ಸರ್ಕಾರದಿಂದ ಉತ್ತರ ಬಂದಿರತಕ್ಕಂಥದ್ದು ಏನಪ್ಪ ಅಂತಂದರೆ, ಇಲ್ಲಿ ಒಟ್ಟಾರೆ 32 ಇಲಾಖೆಗಳಲ್ಲಿ ಸೇರಿದಂತೆ ಒಟ್ಟು 24,300 ಹುದ್ದೆಗಳಿಗೆ ಈಗ ಹಣಕಾಸು ಇಲಾಖೆ ನೋಡಿ ಆರ್ಥಿಕ ಇಲಾಖೆಯಿಂದ ಭರ್ತಿ ಮಾಡಿಕೊಳ್ಳಲು ಮಂಜೂರಾತಿ ನೀಡಲಾಗಿರ್ತಕ್ಕಂಥ ಹುದ್ದೆಗಳ ಮಾಹಿತಿ ಇರತಕ್ಕಂಥದ್ದು. ಅಂದರೆ ಒಟ್ಟಾರೆಯಾಗಿ 2,80,000 ಪ್ಲಸ್ ಹುದ್ದೆಗಳು ಸರ್ಕಾರಿ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂಥದ್ದು. ಅದರಲ್ಲಿ 24,300 ಹುದ್ದೆಗಳಿಗೆ ಈಗ ಹಣಕಾಸು ಇಲಾಖೆ ಭರ್ತಿ ಮಾಡಿಕೊಳ್ಳಲು ಅನುಮತಿಯನ್ನು ನೀಡಿರ್ತಕ್ಕಂಥದ್ದು. ಅದರಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ 26ನೇದಿದೆ ನೋಡಿ, ಇಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ. ಇದರಲ್ಲಿ ತಾವು ನೋಡ್ಬೋದು C ಗ್ರೂಪ್ ಹುದ್ದೆಗಳು ಒಟ್ಟಾರೆ 5,267 ಹುದ್ದೆಗಳಿಗೆ ಈಗ ನೇಮಕಾತಿಯನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ನೀಡಿರ್ತಕ್ಕಂಥದ್ದು. ನೆನ್ಪಿಟ್ಕೊಳ್ಳಿ, 5,267 ಹುದ್ದೆಗಳು ಅಂದರೆ ಇವತ್ತು ಬಂದಿರತಕ್ಕಂಥ ಮಾಹಿತಿ. ನೀವು ಇಲ್ಲಿ ನೋಡ್ಬೋದು, ಸೆಪ್ಟೆಂಬರ್ 17, 2025ರಂದು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅವತ್ತು ಕೂಡ ಅವರು ಹೇಳಿಕೆಯನ್ನು ನೀಡಿದ್ರು. ಏನಪ್ಪ ಅಂದರೆ 5,267 ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಕ್ರಮ ವಹಿಸಲಾಗುತ್ತದೆ ಅಂತೇಳಿ ಸೆಪ್ಟೆಂಬರ್ 17ರಂದು 2025 ಅಂದರೆ ಇದೇ ಸೆಪ್ಟೆಂಬರ್ 17ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದರು. ಅವ್ರು ಹೇಳಿದಂತೆಯೇ 5,267 ಹುದ್ದೆಗಳಿಗೆ ಶಿಕ್ಷಕರ ನೇಮಕಾತಿ ಮಾಡ್ಕೊತೀವಿ ಅಂತ ಏನು ಹೇಳಿದರು, ಅದೇ ಒಂದು ಸಂಖ್ಯೆಯನ್ನು ಇವತ್ತು ಕೂಡ ಸದನದಲ್ಲಿ ಉತ್ತರವನ್ನು ನೀಡಿರ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ನೀಡಿರ್ತಕ್ಕಂಥ ಹುದ್ದೆಗಳು 5,267 ಹುದ್ದೆಗಳು ಆಗಿರ್ತಕ್ಕಂಥದ್ದು. ಈಗ ಮತ್ತಷ್ಟು ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ. ಕೇವಲ 5,267 ಹುದ್ದೆಗಳು ಅಷ್ಟೇ ಅಲ್ಲ, ಅಂದರೆ ಮುಂದೆ ಸರ್ಕಾರದಿಂದ ಈ ಒಂದು ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಹೋದಾಗ ಈ ಹುದ್ದೆಗಳ ಸಂಖ್ಯೆಯಲ್ಲಿ ಹೆಚ್ಚಳ ಆಗುವಂಥ ಎಲ್ಲ ಸಂಭವ ಇರತಕ್ಕಂಥದ್ದು. ಯಾಕಂದರೆ ಈಗ ಪ್ರಸ್ತುತ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ 18,000 ಶಿಕ್ಷಕರ ಹುದ್ದೆಗಳ ನೇಮಕಾತಿಯನ್ನು ನಾವು ಮಾಡ್ಕೊಳ್ತೀವಿ ಅಂತ ಹೇಳಿದರೆ, ಅಂದರೆ ಅವರು ಬಹುಶಃ ಈ ಒಂದು ಹಣಕಾಸು ಇಲಾಖೆ ಪ್ರಸ್ತಾವನೆ ಸಲ್ಲಿಸಿ ಅಲ್ಲಿಂದ ಅನುಮತಿಯನ್ನು ಪಡ್ಕೊಂಡು ನೇಮಕಾತಿ ಮಾಡ್ಬೋದಾಗಿರುತ್ತೆ. ಸೊ ಏನೇ ಇರಲಿ, ಅಂದರೆ 5,267 ಹುದ್ದೆಗಳಾದರೂ ನೇಮಕಾತಿ ಆಗಲಿ ಅಥವಾ 18,000 ಆದರೂ ಆಗಲಿ, ಒಟ್ಟಾರೆ ಶಿಕ್ಷಕರ ನೇಮಕಾತಿ ಆಯಿತಪ್ಪ ಅಂತಂದರೆ D.Ed, B.Ed ಮುಗಿಸ್ಕೊಂಡಿರ್ತಕ್ಕಂಥ ಎಲ್ಲ ಆಸ್ಪಿರೆಂಟ್ಸ್ಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಷ್ಟೇ ಆಗಲಿ, ಅದು ಹುದ್ದೆಗಳು ಹೆಚ್ಚಿರಲಿ ಕಮ್ಮಿ ಇರಲಿ, ಬಟ್ ನಿಮ್ಮ ಉದ್ದೇಶ ಏನಪ್ಪ ಅಂತಂದರೆ ಈ ಒಂದು ಹುದ್ದೆಯನ್ನು ಪಡ್ಕೊಳ್ಳೋಂಥದ್ದು ಆಗಿರಬೇಕು. ಇಲ್ಲಿ ನಾವು ನೇರವಾಗಿ ಇನ್ನೊಂದು ವಿಚಾರವನ್ನು ಮಾತಾಡೋದಾದರೆ,
ಏನಪ್ಪ ಅಂತಂದರೆ ಹಣಕಾಸು ಇಲಾಖೆ ಅನುಮತಿ ನೀಡಿದಂಥ ಹುದ್ದೆಗಳ ಬಗ್ಗೆ ಗೊತ್ತಾಯಿತು. ಅಂದರೆ 5267 ಹುದ್ದೆಗಳಿಗೆ ಈಗಾಗಲೇ ಹಣಕಾಸು ಇಲಾಖೆ ಅನುಮತಿಯನ್ನು ನೀಡಿರ್ತಕ್ಕಂಥದ್ದು. ಉಳಿದಂಥ ಹುದ್ದೆಗಳು ಅಂದರೆ ಶಿಕ್ಷಣ ಸಚಿವರು ಹೇಳಿದಂತೆ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಶಿಕ್ಷಕರ ನೇಮಕಾತಿ ಆಯ್ತಪ್ಪ ಅಂತಂದರೆ ಎಲ್ರಿಗೂ ಕೂಡ ಒಳ್ಳೆಯದು. ಈಗ ನಾವು ಇನ್ನೊಂದು ವಿಷಯವನ್ನು ಚರ್ಚೆ ಮಾಡೋಣ. ಏನಪ್ಪ ಅಂದರೆ TETಯನ್ನು ಫೇಲ್ ಆಗಿರ್ತೀವಿ, ಈಗ ಏನು ಮಾಡಬೇಕು? ಶಿಕ್ಷಕರ ನೇಮಕಾತಿ ಇದೇ 5,000 ಆಯಿತು ಅಂತ ಅಂದ್ಕೊಳ್ಳಿ. ಅಂದರೆ ಹೆಚ್ಚಾದರೆ ಒಳ್ಳೆಯದು. ಒಂದು ವೇಳೆ 5267 ಹುದ್ದೆಗಳಿಗೆ ಶಿಕ್ಷಕರ ನೇಮಕಾತಿ ಆಯಿತು ಅಂತಂದರೆ ಹೇಗೆ? ನಾವೆಲ್ಲ TET ಫೇಲ್ ಆಗಿದ್ದೀವಿ, ಮುಂದೆ ಹೇಗೆ ಅಂತಕ್ಕಂಥ ಒಂದು ಗೊಂದಲ ಮತ್ತು ಭಯ ನಿಮಗೆ ಇದ್ದೇ ಇರುತ್ತೆ. ಯಾಕಂದರೆ ಒಂದು ಸಾರಿ ನೇಮಕಾತಿ ಸೂಚನೆ ಹೊರಡಿಸಿದ್ರು ಅಂತಂದರೆ ಅದೊಂದು ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಕೊಟ್ಟು, ಆಮೇಲೆ ಎಕ್ಸಾಮನ್ನು ಬರೆಸಿ, ಕೀ ಆನ್ಸರ್ ಬಿಟ್ಟು, ಆನಂತರ ರಿಸಲ್ಟ್ ಬಿಟ್ಟು 1:2 ಅಥವಾ 1:3 ಲಿಸ್ಟನ್ನು ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ, ಆಮೇಲೆ ಫೈನಲ್ 1:1 ಲಿಸ್ಟ್ ಬಿಟ್ಟು, ತದನಂತರ ಆರ್ಡರ್ ಕಾಪಿಯನ್ನು ಕೊಟ್ಟು ಅವರೆಲ್ಲರೂ ಜಾಯ್ನ್ ಆಗೋಷ್ಟೊತ್ತಿಗೆ 1-1.5 ವರ್ಷ ಅಥವಾ 2 ವರ್ಷದವರೆಗೂ ಕೂಡ ಇದೊಂದು ಸಮಯ ಹಿಡಿದುಬಿಡುತ್ತೆ. ಆಗ TET ಫೇಲ್ ಆದಂಥವ್ರು ಮತ್ತು 1 ವರ್ಷ 2 ವರ್ಷ ನಾವು ಪುನಃ ಕಾಯ್ಬೇಕಾ ಅಂತಕ್ಕಂಥ ಗೊಂದಲ ಇರುತ್ತೆ. ಆ ಕಾರಣದಿಂದಾಗಿ TET ಯಾರೆಲ್ಲ ಫೇಲ್ ಆಗಿದ್ರಿ, ಯಾವುದೇ ಕಾರಣಕ್ಕೂ ಅವರು CTET ಅಪ್ಲಿಕೇಶನನ್ನು ಹಾಕೋದನ್ನು ಮರಿಬೇಡಿ. ಯಾಕಂದರೆ ಶಿಕ್ಷಣ ಸಚಿವರು ಬಹುತೇಕ ಕಡೆ ಹೇಳಿದ್ದಾರೆ, ಅಂದರೆ ನಾವು ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಅಂತೇಳಿ. ಸೊ ಆ ಕಾರಣದಿಂದಾಗಿ ಶಿಕ್ಷಕರ ಕೊರತೆಯೂ ಕೂಡ ಇರೋದರಿಂದ ಬಹುತೇಕ ಈ ಒಂದು ನೇಮಕಾತಿ ಆಗ್ತಕ್ಕಂಥದ್ದು ಎಲ್ಲ ಚಾನ್ಸಸ್ ಇದೆ. ಆ ಕಾರಣದಿಂದಾಗಿ TETಯನ್ನು ಫೇಲ್ ಆಗಿದ್ರಿ, ಪುನಃ ಒಂದು TET ನೋಟಿಫಿಕೇಷನ್ ಹಾಕಿ ಎಷ್ಟೇ ಅವರು ಅವಸರದಲ್ಲಿ TET ನೋಟಿಫಿಕೇಷನ್ ಮಾಡ್ತಾರೆ ಅಂತಂದ್ರೂ ಕೂಡ ಇನ್ನೂ 4-5 ತಿಂಗಳು ಆಗೇ ಆಗುತ್ತೆ. ಹಾಗಾಗಿ CTET ನೋಟಿಫಿಕೇಷನನ್ನು ಈಗ ಆಲ್ರೆಡಿ ಹೊರಡಿಸ್ಬಿಟ್ಟಿದೆ ಸೆಂಟ್ರಲ್ ಗೌರ್ಮೆಂಟ್. ಅಂದರೆ ಡಿಸೆಂಬರ್ 18ರವರೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. CTET ಪಾಸ್ ಆಗ್ತೀರಿ, ಪಾಸ್ ಆದ ನಂತರ ನಾವು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಬರಿಬೋದು. ಅಂದರೆ ನಿಮಗೆ ಅಧಿಕೃತವಾದಂಥ ಒಂದು ಮಾಹಿತಿಯನ್ನು ನಾನು ನಿಮಗೆ ತೋರಿಸ್ತೀನಿ. ತಾವಿಲ್ಲಿ ನೋಡ್ಬೋದು ಏನಪ್ಪ ಅಂತಂದರೆ ಇದು 2022ರ GPSTR ನೋಟಿಫಿಕೇಷನ್ ಆಗಿದೆ. ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ GPSTR ನೀವು ಅಂದರೆ GPT ಟೀಚರ್ ಆಗಬೇಕಂತಂದರೆ ಎಕ್ಸಾಮನ್ನು ಬರಿಬೇಕಾಗಿತ್ತು ಅಂತಂದರೆ ಇಲ್ಲಿ ನೋಡ್ಬೋದು. ನಾವು ನೇರವಾಗಿ CTETಗೆ ಹೋಗಿಬಿಡೋಣ. ಅಂದರೆ ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಥಿ ಪೂರ್ತಿಯಾಗಿ ನೋಡ್ಕೊಂಡು ಹೋಗೋಣ, ಏನು ಅವಸರ ಇಲ್ಲ, ಆರಾಮಾಗಿ ವಿಡಿಯೋ ನೋಡಿ. ಪದವಿಯಲ್ಲಿ ಒಟ್ಟಾರೆಯಾಗಿ ಕನಿಷ್ಠ 50% ಅಂಕಗಳೊಂದಿಗೆ ಉತ್ತೀರ್ಣ ಆಗಿರಬೇಕು. ಅಂದರೆ 50% ನೀವು ಉತ್ತೀರ್ಣ ಆಗಿರಬೇಕು. ಪ್ರಾಥಮಿಕ ಶಿಕ್ಷಣದಲ್ಲಿ 2 ವರ್ಷ ಅಥವಾ ಡಿಪ್ಲೊಮಾದಲ್ಲಿ ವಿಶೇಷ ಶಿಕ್ಷಣದಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥದ್ದು. ಮತ್ತು ನೋಡಿ, ಅಥವಾ ಪದವಿಯಲ್ಲಿ ಒಟ್ಟಾರೆಯಾಗಿ ಸರಾಸರಿ 50ರಷ್ಟು ಮತ್ತು ಅಂಕಗಳೊಂದಿಗೆ ಉತ್ತೀರ್ಣ ಆಗಿರಬೇಕು ಅಂತ ಹೇಳಿದರೆ, ಅಥವಾ ಇಲ್ಲಿ ಕೊಟ್ಟಿರತಕ್ಕಂಥದ್ದು 50% ಅಂಕಗಳೊಂದಿಗೆ ಪದವಿ ಪೂರ್ವ ಶಿಕ್ಷಣ ಹಾಗೂ 4 ವರ್ಷಗಳ ಪ್ರಾಥಮಿಕ ಶಿಕ್ಷಣ ವಿಷಯದಲ್ಲಿ ಪದವಿ ಅಥವಾ 4 ವರ್ಷಗಳ ಶಿಕ್ಷಣ. ಸೊ ಇದೆಲ್ಲ ಬೇಡ, ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬೇಡಿ, ನೇರವಾಗಿ ಹೇಳ್ತೀನಿ ನೋಡಿ. ಶೈಕ್ಷಣಿಕ ವಿದ್ಯಾರ್ಥಿ ಏನಿದೆ ಅಂತಂತಂದರೆ ನಿಮ್ಮದು ಡಿಗ್ರಿ ಆಗಿರಬೇಕು, ಡಿಗ್ರಿ ಕಂಪ್ಲೀಟ್ ಆಗಿರಬೇಕು, ಡಿಗ್ರಿಯ ಜೊತೆಗೆ B.Ed ಮಾಡಿರಬೇಕು, ಅಥವಾ ನೀವು D.Ed ಮಾಡಿರಬೇಕು. ಈಗ ನಿಮ್ಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಡಿಗ್ರಿ ಅಥವಾ B.Ed ಆದರೂ ಮಾಡಿರಿ, ಡಿಗ್ರಿ ಅಥವಾ D.Ed ಆದರೂ ಮಾಡಿ. ಕೇವಲ D.Ed ಮಾಡಿದರೆ ನೀವು GPT ಹುದ್ದೆಗಳಿಗೆ ಎಕ್ಸಾಮನ್ನು ಬರೆಯೋದಕ್ಕೆ ಅವಕಾಶ ಇಲ್ಲ. ಯಾಕಂತಂದರೆ 1 to 5 PhD ಬರೀಬೇಕಾಗುತ್ತೆ. D.Ed ಮಾಡಿದಿರಿ, ಡಿಗ್ರಿಯನ್ನು ಮಾಡಿದಿರಿ ಅಂತಂದರೆ ನೀವು PhDನೂ ಬರಿಬೋದು ಮತ್ತು GPTನೂ ಬರಿಬೋದು. ಅದೇ ರೀತಿಯಾಗಿ ಡಿಗ್ರಿ ಮಾಡಿದಿರಿ, B.Ed ಮಾಡಿದಿರಿ ಅಂತಂದರೆ ನೀವು ಏನಪ್ಪ ಅಂದರೆ GPT ಹುದ್ದೆಗಳಿಗೆ ಎಕ್ಸಾಮನ್ನು ಬರಿಬೋದು. ಹಾಗಾದರೆ ನೇರವಾಗಿ ಇಷ್ಟು D.Ed ಡಿಗ್ರಿ ಅಥವಾ B.Ed ಡಿಗ್ರಿ ಮುಗಿಸಿದ ತಕ್ಷಣ ಆಗ್ಬೋದು ಅಂತಂದರೆ ಇಲ್ಲ, TET ಇದೆಯಲ್ಲ, ಆ ಕಾರಣದಿಂದಾಗಿ TET ಏನಿದೆ ಅಂತ ನೋಡ್ತಾ ಹೋಗೋಣ. ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ 2ರಲ್ಲಿ ಅರ್ಹತೆ ಗಳಿಸಿರ್ಬೇಕು. ನೋಡಿ, PhD ನೀವು ಎಕ್ಸಾಮನ್ನು ಬರಿಬೇಕಾಗಿತ್ತು ಅಂತಂದರೆ ಅಲ್ಲಿ ಪೇಪರ್ 1 ನೀವು ಕ್ಲಿಯರ್ ಮಾಡ್ಕೋಬೇಕು. ಅದೇ GPT ಒಂದು ಎಕ್ಸಾಮನ್ನು ಬರಿತೀರಿ ಅಂದರೆ ಅಲ್ಲಿ ನೀವು ಪೇಪರ್ 2 ಪಾಸ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಇಲ್ಲಿ ಸ್ಪಷ್ಟವಾಗಿ ನೋಡಿ, ಕರ್ನಾಟಕ ಸರ್ಕಾರ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ಅದು TET, KRTET ಅಂತೇನು ನಾವು ಕರಿತೀವಿ, ಕರ್ನಾಟಕ TET. ಅದೇ ಭಾರತ ಸರ್ಕಾರ ನಡೆಸುವಂಥ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತಂದರೆ ಅದು CTET. ಆ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ನೀವು CTETಯನ್ನು ಅಪ್ಲಿಕೇಶನ್ ಹಾಕೋದನ್ನು ಮರಿಬೇಡಿ. ಈಗಾಗಲೇ TETಯಲ್ಲಿ ನೀವು ಫೇಲ್ ಆಗಿದ್ದೀರಿ, ಇನ್ನೊಂದು TETಗೋಸ್ಕರ ಯಾಕೆ ವೇಟ್ ಮಾಡ್ತೀರಿ? ಅದು ನೋಟಿಫಿಕೇಶನ್ ಆಗಂಗೆ ಆಗುತ್ತೆ. ಅಂದರೆ ಅದು ಮಾರ್ಚಲ್ಲಾಗಲಿ, ಏಪ್ರಿಲ್ ಆಗಲಿ ಅಥವಾ
ಜೂನ್ಗಾಗಲಿ ಆಗಂಗಾಗುತ್ತೆ. ಬಟ್ CTET ನೋಟಿಫಿಕೇಷನನ್ನು ಸೆಂಟ್ರಲ್ ಗೌರ್ಮೆಂಟ್ದವರು ಈಗಾಗಲೇ ಹೊರಡಿಸಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಡಿಸೆಂಬರ್ 18ರವರೆಗೆ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ 18ರೊಳಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ. ಸೊ ಈ ಕಾರಣದಿಂದಾಗಿ ನಿಮಗೆ ಈ ಒಂದು ವಿಷಯವನ್ನು ಹೇಳೋಣ ಅಂತೇಳಿ ನಾನು ಈ ಒಂದು ವಿಡಿಯೋ ಮಾಡಿರ್ತಕ್ಕಂಥದ್ದು. ಅಂದರೆ GPT ಅಥವಾ PST ಯಾವುದೇ ಒಂದು ನೋಟಿಫಿಕೇಷನ್ ಆಗಲಿ, ನೀವು KRTT ಅಂದರೆ ಕರ್ನಾಟಕ TETಯನ್ನು ನೀವು ಎಲಿಜಿಬಲ್ ಆಗಿಲ್ಲ ಅಂತಂದರೆ ನೀವು CTETನ್ನು ಬರೆದು ಅಥವಾ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ CTETನ್ನು ಬರೆಯುವುದರ ಮೂಲಕ ನೀವು ಪೇಪರ್ 1 ಮತ್ತು ಪೇಪರ್ 2 ಎರಡನ್ನೂ ಪಾಸ್ ಆದರೆ ಅಂತಂದರೆ PST ಮತ್ತು GPT ಎರಡೂ ಹುದ್ದೆಗಳಿಗೆ ನೀವು ಅರ್ಹರಿರ್ತೀರಿ. ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಕರಿತಕ್ಕಂಥ ಎಲ್ಲ ಒಂದು ಹುದ್ದೆಗಳಿಗೂ ಕೂಡ ನೀವು ಅರ್ಹರಿರ್ತೀರಿ. ಆ ಕಾರಣದಿಂದಾಗಿ CTET ಎಕ್ಸಾಮನ್ನು ಪಾಸ್ ಮಾಡ್ಕೊಂಡ್ರಿ ಅಂತಂದರೆ ನೀವು ಈ ಒಂದು KVS ನವೋದಯ ಎಕ್ಸಾಮ್ಗಳನ್ನು ಕೂಡ ಬರಿಬೋದು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ PST GPT ಹುದ್ದೆಗಳಿಗೂ ಕೂಡ ನೀವು ಎಕ್ಸಾಮನ್ನು ಬರಿಬೋದಾಗಿರುತ್ತೆ. ಆ ಕಾರಣದಿಂದಾಗಿ ಯಾರೂ ಕೂಡ ಇದರಿಂದ ಹೊರಗುಳಿಬೇಡಿ. ದಯವಿಟ್ಟು CTET ಎಕ್ಸಾಮನ್ನು ಬರೀರಿ. ಯಾಕಂತಂದರೆ ಶಿಕ್ಷಣ ಸಚಿವರು ಹೇಳ್ತಕ್ಕಂಥದ್ದು ನೋಡಿದರೆ ಅತಿ ತುರ್ತು ನೇಮಕಾತಿ ನಡೆಯುವಂಥ ಎಲ್ಲ ಸಂಭವ ಇರೋದರಿಂದ ಬಹುತೇಕ ನೋಟಿಫಿಕೇಷನ್ಗಳು ಸದ್ಯದಲ್ಲೇ ಆಗ್ತವೆ. ಆ ಕಾರಣದಿಂದಾಗಿ ಒಂದು ವೇಳೆ TET ಮಾಡ್ದೇ CET ಮಾಡಿಬಿಟ್ರು ಅಂತಂದರೆ ನೀವು ಅವಾಗ ತುಂಬ ಪೇಚಾಡ್ತೀರಿ. ನೀವು ಅವಾಗೆಲ್ಲ CTET ಬರೀಲಿಲ್ಲಲ್ಲ ಅಂತೇಳಿ ನೀವು ವಿಚಾರ ಮಾಡ್ಕೊತ ಕುಂದ್ರೋದ್ರಿಂದ ಉಪಯೋಗ ಇಲ್ಲ. ಈಗ ನಿಮ್ಗೆ ಅವಕಾಶ ಐತಿ. ಆ ಕಾರಣದಿಂದಾಗಿ ಇದ್ದಂಥ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದಕ್ಕಿಂತ ಒಂದು ಒಳ್ಳೆ ಚಾನ್ಸ್ ಯಾವುದೂ ಇಲ್ಲ. ಹಾಗಾಗಿ ಈ ಒಂದು ಅವಕಾಶವನ್ನು ನೀವು ಸದುಪಯೋಗ ಪಡಿಸ್ಕೊಳ್ತೀರಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.